ಎಷ್ಟು ದಿನದಿಂದ ಕಾದು ಕುಳಿತಿರುವೆ ಮಾಯಿ ಬಡವನ ಮನೆ ಮುರಿಯ ಮಾಡಿಕೊಂಡಿರುವ ಹೆಂಡತಿಯೇ ನನಗೆ ಕುಚ್ಚಿ ಕೊಯ್ಯುವ ಕೆಲಸ ಮಾಡಿದೆ. ಇದನ್ನು ಸಹಿಸಲಾರದೆ ನಾನು ಮನೆಯಿಂದ ಜೇನುಗೂಡಿನಂತೆ ನನ್ನ ಮನೆ ಮುರಿದು ಹಾಳಾಗಿ ಹೋಯಿತು. ಮೂರ ದಿನದಿಂದ ಊಟನೇ ಇಲ್ಲ ಎಂದರು. ಅವನು ಹೇಗೆ ಬದುಕುತ್ತಾನ ತಾಯಿ, ಹೇಗೆ ಬದುಕುತ್ತಾನೆ? ತುತ್ತು ಅನ್ನಕ್ಕೆ ಗತಿ ಇಲ್ಲದಂತ ಒಬ್ಬ ಮಾಮೂಲಿಯ ಮನುಷ್ಯ ಒಂದೇ ಒಂದು ವರ್ಷದಲ್ಲಿ ರಾಜಕೀಯಲ್ಲಿ ಆರಿಸಿ ಬಂದು 4 ಆಪ್ತೆಯರು ಮನೆ ಕಟ್ಟಿಸಿಕೊಂಡು ಓಡಾಡೋದಕ್ಕೆ ಒಂದು ಕಾರು ತೆಗೆದುಕೊಂಡು ತನ್ನ ಹೆಣ್ಣರ ಮಕ್ಕಳ ಜೊತೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಾನೆ. ಆದರೆ ನಾನೊಬ್ಬ ಮಾಮೂಲಿಯ ಮನುಷ್ಯ ಹೊಲದ ಮೇಲೆ ಸಾಲ ತೆಗೆದುಕೊಂಡು ಅದನ್ನು ತೀರ್ಸಲಾಗದೆ ಹೆಣ್ಣರ ಮಕ್ಕಳ ಜೊತೆ ಸೇರಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ಇದೇ ರೀತಿ ಮುಂದುವರಿತಾ ಹೋದರೆ ನಮ್ಮಂತ ಬಡವರು ಬದುಕುವುದಾದರೆ ಹೇಗೆ ತಾವು? ಹಲೋ, ಯಾರಿದ್ದೀರಿ ಮನೆಯಲ್ಲಿ? ನಾನು ಮದರ್ ಇಂಡಿಯಾ ಕೊರಿಯನ್ನಿಂದ ಬಂದಿದ್ದೇನೆ. ನಿಮಗೆ ನಿಮ್ಮ ಹೆಸರಲ್ಲೇ ಒಂದು ಕೊರಿಯರ್ ಬಂದಿದೆ. ಏನು ಅದು? ಓದಿ ನೀವೇ ಹೇಳಿ. ಶಂಕರಣ್ಣನವರು ಸ್ವಲ್ಪ ಇರಲಿ. ಅಯ್ಯೋ, ಅದಕ್ಕೇನಂತೆ ಕೊಡಿ ಹೋಗುತ್ತೆ. ಹಾ ಶಂಕರಣ್ಣವರು, ನೀವು ನಿಮ್ಮ ಹೃದಯವನ್ನು ಗಟ್ಟಿ ಮಾಡಿಕೊಳ್ಳಬೇಕು. ನಾನೇ ಕಲ್ಲಾಗಿ ಹೋಗಿ ಇನ್ನು ನನ್ನ ಮನಸ್ಸು ಕಲ್ಲು ಆಗದೆ ಹಾಗೆ ಹೇಳಿ, ಅದು ಏನು ಅಂದು ಹೇಳಿ. ಹಾ ಶಂಕರಣ್ಣನವರೇ, ವಿಷಯ ನಿಮಗೆ ಏನಾಗಬೇಕು? ನನಗೆ ವಿಷಯ ಒಡೆ ಹುಟ್ಟಿದ ತಮ್ಮನಾಗದು. ಏಕೆ ಸಾಹೇಬ್ರೆ? ಅವನಿಗೆ ಏನಾಗಿದೆ ಎಂದು ಹೇಳಿ ಸಾಹೇಬ್ರೆ. ಹಾ ಶಂಕರಣ್ಣನವರೇ, ಯುದ್ಧದಲ್ಲಿ ನಿಮ್ಮ ವಿಜಯನನ್ನು ಪಾಕಿಸ್ತಾನ ಉಗ್ರರು ಗುಂಡಿಕ್ಕಿ ಕೊಂದು ಸಾಯಿಸಿದ್ದಾರೆ. ವಿಜಯ ಕೊನೆಗೂ ನನ್ನ ತಮ್ಮನನ್ನು ಹಿಂದಿರುಗಿ ಬರುವ ಹಾಗೆ ಮಾಡಿಬಿಟ್ಟಿಯ ತಾಯಿ. ಹೌದು, ನಾನು ಏನು ಮಾಡೋದು? ಯಾರಿಗೆ ನಿಲ್ಲು ಶಂಕರ, ನಿಲ್ಲು. ನನ್ನ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸಿಕೊಳ್ಳಬಹುದೆಂದು ತಿಳಿದಿರುವೆಯ? ಅದು ಎಂದಿಗೂ ಸಾಧ್ಯವಿಲ್ಲ. ವಿಷ ತುಂಬಿದ ಕಡಸರ್ಪದ ಬಾಯಿಂದ ಕಪ್ಪೆ ತಪ್ಪಿಸಿಕೊಳ್ಳಬಹುದು. ಆದರೆ ಈ ರಾಜಕೀಯ ರಾಜ್ಯದಲ್ಲಿ ರಾಜನಾಗಿ ಮೆರೆಯುತ್ತಿರುವ ಈ MLA ಇಂದ ತಪ್ಪಿಸಿಕೊಳ್ಳಲು ಅಷ್ಟು ಸುಲಭವಲ್ಲ. ಏನು ಮಾಡಲಿ? ಆ ಸರಿಯಾದ ನನ್ನ ತಮ್ಮಂದಿರೇ ನನ್ನ ಹತ್ತಿರ ಇಲ್ಲ ಎಂದು ನಾನು ಹೇಗೆ ತೀರಿಸಲಿ ಸಾಹೇಬ್? ನೋಡು ಶಂಕರು, ಇಷ್ಟು ದಿವಸ ಈ ಮನೆಯಲ್ಲಿ ನನ್ನ ಮಗಳು ಇರುತ್ತಾಳೆಂದು ನಾನು ಇಲ್ಲಿಯ ತನಕ ಸುಮ್ಮನೆ ಬಿಟ್ಟಿದ್ದೆ. ಈಗ ನನ್ನ ಮಗಳಿಗೆ ಸಂತೋಷವಿಲ್ಲವೆಂದರೆ ನಾನು ಹೇಗೆ ಸಹಿಸಿಕೊಳ್ಳಲಿ? ನೋಡು ಶಂಕರಪ್ಪ, ಸುಮ್ಮನೆ ನಮ್ಮ ಗೌಡ್ರ ಹಣನ ಕೊಟ್ಟು ಬಿಡು. ನಾವು ನಮ್ಮ ಅಮ್ಮರನ್ನ ಕರ್ಕೊಂಡು ಹೋಗ್ಬಿಡ್ತೇವೆ. ಡ್ಯಾಡಿ ಡ್ಯಾಡಿ ಯಾವಾಗ ಬಂದಿದೆ? ಹಾ, ಇವಾಗ ತಾನೇ ಬಂದೆಮ್ಮ. ಹೋಗು, ನಿನ್ನ ಬ್ಯಾಗನ್ನು ರೆಡಿ ಮಾಡಿಕೊಂಡು ನಮ್ಮ ಜೊತೆನೆ ಬಂದು ಬಿಡು ನೀನು.
ಹೌದು ಡ್ಯಾಡಿ, ತುತ್ತು ಅನ್ನಕ್ಕೆ ಕೊಡು ಗತಿ ಇಲ್ಲದಿರುವ ಈ ಮನೆಯಲ್ಲಿ ಇರ್ಲಿಕ್ಕೆ ನನಗೆ ಮನಸ್ಸಿಲ್ಲ ಡ್ಯಾಡಿ. ಗಂಡನೇ ಇಲ್ಲ ಅಂದ ಮೇಲೆ ಈ ಮನೆಯಲ್ಲಿದ್ರೆ ಏನು ಪ್ರಯೋಜನ ಡ್ಯಾಡಿ? ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ ಡ್ಯಾಡಿ. ಬೇಡ ಸುಮ್ಮ, ದಯವಿಟ್ಟು ಈ ಮನೆಯಿಂದ ಹೋಗುತ್ತೇನೆ ಎಂದು ಹೇಳಬೇಡಮ್ಮ. ನೀನು ತಲಾಂತರದಿಂದ ಈ ಮನೆಯ ಮನೆಯನ್ನು ಉಳಿಸಿಕೊಂಡು ಬಂದಿದ್ದೇನೆ. ಆದರೆ ಈ ಮನೆಯ ಬಿಟ್ಟು ನೀನು ಹೋಗುತ್ತೇನೆಂದು ಹೇಳಬೇಡಮ್ಮ. ಸಾಕು, ಬಾಯಿ ಮುಚ್ಚುತ್ತಲ್ಲ ಹೇಳಿಕ ನನ್ನ ಮಗನೇ. ಮಾಡಿಕೊಂಡ ಹೆಂಡತಿ ಮಿಂಡನೊಂದಿಗೆ ಮಲಗಿ ಮೋಜು ಮಾಡುವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಮಾನವಂತನ ಮನೆತನದ ಮರ್ಯಾದೆ? ನಿನ್ನಲ್ಲಿ ನಿಜವಾಗಿಯೂ ಮರ್ಯಾದೆ ಅನ್ನುವುದು ಇದ್ದಿದ್ದೆ ಆದರೆ ಸುಮ್ಮನೆ ನಮ್ಮ ಹಣವನ್ನು ಕೊಟ್ಟು ಬಿಡು. ಇದ್ದಕ್ಕಿದ್ದಾಗೆ ನಿಮ್ಮ ಹಣವನ್ನು ಕೇಳಿದರೆ ನಾನು ಹೇಗೆ ತಂದು ಕಟ್ಟಲಿ ಗೌರಿ? ಮುಂದಿನ ವರ್ಷ ಬೆಳೆ ಬಂದರೆ ನಾನೇ ತೆಗೆದುಕೊಂಡು ಬಂದು ನಿಮ್ಮ ಸಾಲವನ್ನು ಮುಟ್ಟಿಸುತ್ತೇನೆ ಗೌರಿ. ಇದು ಒಂದು ಸಲ ಈ ರೈತನ ಮುಖ ನೋಡಿ ಬಿಟ್ಟು ಬಿಡು ಗೌರಿ, ಬಿಟ್ಟು ಬಿಡು. ಸರಿ ಹಾಚ ಬಡವ, ಈ ರೀತಿ ಗೋಳಾಡಿ ನನ್ನ ಕಾಲು ಹಿಡಿದರೆ ಸುಮ್ಮನೆ ಬಿಟ್ಟು ಬಿಡ್ತೇನೆ ಎಂದು ತಿಳಿದಿರುವೆಯಾ? ಸುಮ್ಮನೆ ನಾನು ಕೊಟ್ಟಿರುವ ಹಣಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಹೊತ್ತು ಹೊರಗೆ ಹಾಕಿ ನಿನ್ನ ಮನೆಯನ್ನು ಸೀಜ್ ಮಾಡಬೇಕಾಗುತ್ತದೆ. ಎಚ್ಚರ. ಬೇಡ ಗೌರಿ, ಬೇಡ. ಅನ್ನ ಹಾಕುವ ಕೈಗೆ ಕನ್ನ ಹಾಕಬೇಡ. ಆ ಸರಿಯಾದ ನನ್ನ ತಮ್ಮಂದಿರೇ ನನ್ನ ಹತ್ತಿರ ಇಲ್ಲವೆಂದು ಇದು ಒಂದು ಸರಿ ಈ ರೈತನ ಮಗ ನೋಡಿ ಬಿಟ್ಟು ಬಿಡು ಗೌಡ್ರಿ, ಬಿಟ್ಟು ಬಿಡು. ಗೌಡ್ರೆ, ಇವನ ಗೋಳಿನ ಕಥೆಯನ್ನು ಕೇಳುವುದಕ್ಕೆ ನಾವೇನು ಇವನ ಮನೆಯ ಆಳುಗಳಲ್ಲ. ಸುಮ್ಮನೆ ಬಂದ ಕಾರ್ಯವನ್ನು ಮುಂದುವರಿಸಿ. ಇನ್ಸ್ಪೆಕ್ಟರ್, ಇವನನ್ನು ಒತ್ತು ಎಳೆದುಕೊಂಡು ಹೋಗಿ ಈ ಮನೆಯನ್ನ ಸೀಜ್ ಮಾಡಿ. ನೋಡಿ, ಅಧಿಕಾರ ನಮ್ಮ ಕೈಯಲ್ಲಿಲ್ಲ. ದಯವಿಟ್ಟು ನಾನು ಚಿಕ್ಕಂದಿನಿಂದ ಆಡಿ ಬೆಳೆದ ಮನೆಯನ್ನು ನೀವು ಸೀಜ್ ಮಾಡಬೇಡ. ನೋಡಿ, ಅಧಿಕಾರ ನಮ್ಮ ಕೈಯಲ್ಲಿಲ್ಲ. ಅವರು ಹೇಗೆ ಹೇಳ್ತಾರೋ ನಾವು ಹಾಗೆ ಮಾಡಬೇಕಾಗುತ್ತದೆ. ಮೇಲಿಂದ ನಮಗೆ ಆರ್ಡರ್ ಬಂದಂಗೆ ನಾವು ಮಾಡಬೇಕಾಗುತ್ತದೆ. ಇನ್ಸ್ಪೆಕ್ಟರ್, ಅವನ ಜೊತೆಗೆ ಏಕೆ ನಮ್ಮ ವಾದ? ಮೊದಲು ಅವನನ್ನು ಅರೆಸ್ಟ್ ಮಾಡಿಕೊಂಡು ಈ ಮನೆಯನ್ನು ಸೀಜ್ ಮಾಡಿಬಿಡಿ. ಬೇಡ ಗೌರಿ, ಬೇಡ. ಇದು ಒಂದು ಸಲ ಈ ಬಡವನ ಮೇಲೆ ಕರುಣೆ ತೋರಿ ಬಿಟ್ಟು ಬಿಡು ಗೌರಿ. ಇನ್ಸ್ಪೆಕ್ಟರ್, ಕಬ್ಬು ಇವನನ್ನ. ಬೇಡ ಸಾಯ್ರಿ. ಹೋಗು ಮಗನೇ, ಹೋಗ. ಹೋಗು ಮಗನೇ, ಹೋಗು. ಈ ರಾಜಕೀಯದವರನ್ನು ಎದುರು ಹಾಕಿಕೊಂಡರೆ ಏನಾಗುತ್ತದೆ ಎಂದು ನಿನಗೆ ಈಗ ತಿಳಿಯುತ್ತದೆ. ಇನ್ಸ್ಪೆಕ್ಟರ್, ಇವನನ್ನು ಒಳಗೆ ಹಾಕಿ ಮನೆಯನ್ನು ಸೀಜ್ ಮಾಡಿ ಕೀ ನಮ್ಮನೆಗೆ ತಂದು ಕೊಟ್ಟು ಬಿಡಿ. ಲಕ್ಷ್ಮ, ನಡೆ ಹೋಗೋಣ. ಆಯ್ತು, ನಡೆಗೌಡ್ರಿ, ಹೋಗೋಣ.